ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಜೈನ ಮುನಿಗಳಾದಂಥ ಆಚಾರ್ಯ 108 ವಿದ್ಯಾಸಾಗರ ಮಹಾರಾಜರು ಸಲ್ಲೇಖನದ ಮೂಲಕ ಮುಕ್ತಿಯನ್ನು ಪಡೆದಿದ್ದಾರೆ. ಜೈನ ಧರ್ಮ ಭಾರತದ ಅತ್ಯಂತ ಒಂದು ಶ್ರೇಷ್ಠ ಧರ್ಮ ಅಷ್ಟೇ ಅಲ್ಲ, ಭಾರತೀಯ ಸಂಸ್ಕೃತಿಗೆ ಭಾರತೀಯತೆಯನ್ನ ಅತ್ಯಂತ ಪ್ರೀತಿಯನ್ನ ಹೊಂದಿದಂಥ ಒಂದು ಧರ್ಮ. ಒಂದು ಕಾಲದಲ್ಲಿ ಜೈನ ಧರ್ಮ ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿ ದೇಶದಲ್ಲಿ ಇತ್ತು. ಏನಾಯ್ತು ಅಧ್ಯಕ್ಷ, ಅಲ್ಲಿರುವಂತಹ ಅತ್ಯಂತ ಕಠಿಣವಾದಂತಹ ಅವರ ಆಚರಣೆಗಳೇನಿದಾವ ಮುಂದೆ ಅದು ಜೈನ ಧರ್ಮ ಇವತ್ತು ಅಲ್ಪಸಂಖ್ಯಾತರ ಒಂದು ಇದರಲ್ಲಿ ಬರುವಂತದ್ದಾಯ್ತು. ಅವರ ಈಗಾಗಲೇ ನಮ್ಮ ಮಾನ್ಯ ಕಂದಾಯ ಸಚಿವರು ಹೇಳದಂತೆ ಈ ಸಲ್ಲೇಖನ ಅನ್ನುವಂಥದ್ದು ಜೈನ ಧರ್ಮದಲ್ಲಿ ಎಂತಿಂತವ್ರ ಅಧ್ಯಕ್ಷರೇ ನಾವು ನೋಡ್ತೀವಿ. ನಮ್ಮಲ್ಲಿ ಸಹ ಸಾಕಷ್ಟು ಜೈನ ಧರ್ಮದವರು ಅದಾರೆ. ಸಣ್ಣ ವಯಸ್ಸಿನಲ್ಲಿ ಹೆಣ್ಮಕ್ಕಳು ಹುಡುಗರು ದೀಕ್ಷೆಯನ್ನು ತಗೊಂಡ್ಬಿಡ್ತಾರೆ. ಅವ್ರು ಸಾಕಷ್ಟು ಶ್ರೀಮಂತರಿರ್ತಾರೆ. ಒಂದು 2 ವರ್ಷದಿಂದ ನಾನು ನೋಡಿದೆ, ನಮ್ಮ ರಿಲಯನ್ಸ್ದು ವೈಸ್ ಚೇರ್ಮನ್ ಒಬ್ಬರು ವೈಸ್ ಚೇರ್ಮನ್, ರಿಲಯನ್ಸ್ ಕಂಪ್ನಿದು ಅಂಬಾನಿ ಅವ್ರ ಕಂಪ್ನಿದು ವೈಸ್ ಚೇರ್ಮನ್ ದೀಕ್ಷೆ ತಗೊಂಡ್ರು ಜೈನ. ಅಂದ್ರೆ ಜೈನ ಧರ್ಮದಲ್ಲಿ ಎಷ್ಟೇ ಶ್ರೀಮಂತ ಇರಲಿ, ಎಷ್ಟೇ ಐಷಾರಾಮಿ ಜೀವನವನ್ನು ಎಲ್ಲ ತ್ಯಜಿಸಿ, ಯಾಕಂದ್ರೆ ಇವತ್ತೆಲ್ಲ ನಾವೆಲ್ಲ ಕೆಲಸ ಮಾಡೋದು ಐಷಾರಾಮಿ ಜೀವನ ಮಾಡ್ಲಿಕ್ಕೆ. ಹೌದು. ಆದ್ರೆ ಅವರು ತಮ್ಮ ಐಷಾರಾಮಿ ಜೀವನದಿಂದ ದೀಕ್ಷೆ, ಅವರೆಲ್ಲ ಕಾಲದಲ್ಲಿ ಏನೂ ಇಲ್ಲ ಅಧ್ಯಕ್ಷರೇ, ಅವರು ನಡೀತಾರಂಥದ್ದು ನೋಡ್ಬಿಟ್ರೆ ಅದು ಈ ಕಠಿಣವಾದಂಥ ತಪಸ್ಸೆ. ಅದು ಅಂತ ಒಂದು ಶ್ರೇಷ್ಠ ಇವರು ಈ ಗುರುಗಳು ಇಡೀ ದೇಶಕ್ಕೇ ಒಂದು ಮಾದರಿಯಾಗಿ ಗೋ ರಕ್ಷಣೆ ಅನ್ನುವಂಥದ್ದು ಜೈನ ಧರ್ಮದಲ್ಲಿ ಬಹಳ ಪವಿತ್ರವಾದಂಥ ಸೇವೆ. ಅವ್ರು ಹೆಚ್ಚು ತಮ್ಮ ಚಿಂತನೆಗಳು ಗೋವಿನ ಬಗ್ಗೆನೇ ಇರ್ತದೆ ಅಧ್ಯಕ್ಷ. ಇಡೀ ಪ್ರತಿಯೊಬ್ಬ ಜೈನ ಧರ್ಮದಲ್ಲಿ ಗೋ ರಕ್ಷಣೆ ಮಾಡಬೇಕು, ಗೋಗಳಿಗೆ ತನ್ನ ಸಂಪಾದನೆ ಮಾಡಿದ್ರಲ್ಲಿ ಎಷ್ಟು ಹಣ ಕೊಡ್ಬೇಕತ್ತೆ. ನಾನು ರಾಜಸ್ಥಾನದಲ್ಲಿ ಒಂದು ಗೋಶಾಲೆಗೆ ಹೋಗಿದ್ದೆ ಅಧ್ಯಕ್ಷ. ಅಲ್ಲಿ ಸುಮಾರು 1.5 ಲಕ್ಷ ಗೋಗಳು. ನಂದಗಾಂವ್ ಅಂತೇಳಿ ನಮ್ಮ ಮೌಂಟ್ ಆಬುದಿಂದ 50 ಕಿಲೋಮೀಟರ್ ಮೇಲಿದೆ. 1.5 ಲಕ್ಷ 3,000 ಎಕರೆದಲ್ಲಿ ಒಂದು ಗೋಶಾಲೆ ನಡೆಸ್ತಾರೆ. ನಾ ಕೇಳಿದೆ, ಇಷ್ಟು ಇದಕ್ಕೆ ದಿವಸಕ್ಕೆ 1 ಕೋಟಿ ರೂಪಾಯಿ ಎಷ್ಟು ಮೇವು ಬೇಕು. ಅದು ಹೇಳಿದ್ರು ಅಲ್ಲಿ ಮಹಾರಾಜರಲ್ಲಿ, ಒಬ್ಬ ಗೋಪಾಲ್ ಮಹಾರಾಜರು ಹೇಳಿದ್ರು, ಜಗತ್ತಿನ ಯಾವುದೇ ಮೂಲ್ಯ ಇರುವಂತ ಒಬ್ಬ ಜೈನ ಧರ್ಮೀಯ ತಾನು ಏನು ಸಂಪಾದನೆ ಮಾಡ್ತಾನೆ ಅದರ ಒಂದು ಭಾಗವನ್ನ ಗೋ ರಕ್ಷಣೆಗೆ ಕೊಡುವಂಥದ್ದು. ಈ ರೀತಿ ಒಂದು ಪವಿತ್ರವಾದಂಥ ಒಂದು ಕೆಲಸ ಮಾಡುವಂಥ ಜೈನ ಧರ್ಮದ ಬಹಳ ತಪಸ್ಸುಗಳು. ಇವ್ರ ಬಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ದೇಶದ ಗೃಹ ಮಂತ್ರಿಗಳು ಎಲ್ಲರೂ, ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಸಹ ಈ ಜೈನ ಮುನಿಗಳ ಮೇಲೆ ವಿಶೇಷವಾದಂಥ ಭಕ್ತಿ ಇದಂತ ನಾವು ನೋಡಿದ್ದೀವಿ. ಅದಕ್ಕೆ ಎಂಥ ಒಬ್ಬ ಶ್ರೇಷ್ಠ ಸಂತರು ಇವತ್ತೇನು ರಾಷ್ಟ್ರ ಸಂತರು ಇವರೆಲ್ಲ ತಮಗಾಗಿ ಏನೂ ಅಲ್ಲ, ದೇಶಕ್ಕಾಗಿ ಸಮಾಜಕ್ಕಾಗಿ ಏನು ಸೇವೆ ಮಾಡಿದಂಥ ಒಬ್ಬ ಪುಣ್ಯಾತ್ಮರು ಛತ್ತೀಸ್ಗಢದ ಡೋಂಗರ್ಗಢದಲ್ಲಿ ಚಂದ್ರಗಿರಿ ತೀರ್ಥ ಸಲ್ಲೇಖನ ಅನ್ನುವಂಥ ಎಲ್ಲ ನೀರು ಬಿಟ್ಟು ಎಲ್ಲಾನು ಬಿಟ್ಟು ಇವತ್ತೇನು ಇಹಲೋಕ ತ್ಯಜಿಸ್ತಾರೆ. ನಾನು ಸಹ ಈ ಒಂದು ಸಂದರ್ಭದಲ್ಲಿ ಸಂತಾಪವನ್ನು ಸಲ್ಲಿಸ್ತೇನೆ.